ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ನಾನು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋವಂಥ ಒಂದು ಕ್ರೋಶಾ ಡಿಸೈನನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 mm ಸೈಜ್ ಬೀಡ್ಸನ್ನು ದಾರಕ್ಕೆ ಪೋಣಿಸಿ ಗಂಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಥ್ರೆಡ್ಡನ್ನು ಬಟ್ಟೆ ಹಿಂದೆ ಇಟ್ಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋಬೇಕು. ಅದರ ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ರೆ ಸ್ಟಿಚ್ಚು ಬಿಚ್ಕೊಂಬರಲ್ಲ, ಗಟ್ಟಿಯಾಗಿರುತ್ತೆ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ನಾನಿಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡು ಡಿಸ್ಟೆನ್ಸ್ನ ಮೆಷರ್ ಮಾಡಿ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಅದೇ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈ ಥರ ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ಮತ್ತೆ 2 ಸಾರಿ ಚೈನನ್ನು ಹಾಕೋತೀನಿ. 2 ಚೈನನ್ನು ಹಾಕ್ಕೊಂಡು ಮತ್ತೆ ಡಿಸ್ಟೆನ್ಸ್ನ ಮೆಷರ್ ಮಾಡಿ ಅಲ್ಲಿ ಹೋಗಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಮತ್ತು ಸೇಮ್ ಡಿಸ್ಟೆನ್ಸ್ನ ಮೆಷರ್ ಮಾಡಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಫ್ರೆಂಡ್ಸ್, ಇದು ಈ ಡಿಸ್ಟೆನ್ಸ್ ಏನು ಹಾಕ್ತಿರಲ್ಲ 2 ಚೈನ್ ಇರೋದು ಅದು ಈಕ್ವಲ್ ಡಿಸ್ಟೆನ್ಸಲ್ಲೇ ಬರಬೇಕು. ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ವೇರಿಯೇಷನ್ ಕಾಣಿಸುತ್ತೆ. ಸೊ ಆದಷ್ಟು ಈಕ್ವಲ್ ಡಿಸ್ಟೆನ್ಸಲ್ಲೇ ಹಾಕ್ತಾ ಬನ್ನಿ. ಇದೇ ಥರ ನಾನು ಇದು ಬೇಸ್ ಲೈನ್ ಸ್ಟಿಚ್ ಇದು. ನಾನು ಇದನ್ನು 2 ಚೈನು 1 ಸಿಂಗಲ್ ಕ್ರೋಶೆ, 2 ಚೈನು 1 ಸಿಂಗಲ್ ಕ್ರೋಶೆ, ಮತ್ತು 2 ಚೈನು 1 ಸಿಂಗಲ್ ಕ್ರೋಶೆ ಎಂಡ್ವರೆಗೂ ಹಾಕ್ಕೋತೀನಿ. ನೋಡಿ ಈ ಥರ. ಫಸ್ಟ್ ಲೈನು ಬೇಸ್ ಲೈನ್ ಏನಿದೆ ಸಿಂಪಲ್ಲಾಗಿ ಹಾಕ್ಕೊಳ್ಳೋ ಅಂಥ ಡಿಸೈನು. ಬರೀ 2 ಚೈನು 1 ಸಿಂಗಲ್ ಕ್ರೋಶೆ. ನೋಡಿ ಈ ಥರ ಬರುತ್ತೆ ಬೇಸ್ ಲೈನ್. ಇದನ್ನು ನಾನು ಎಂಡ್ವರೆಗೂ ಹಾಕ್ಕೋತೀನಿ. ನೋಡಿ ಈ ಥರ ಫುಲ್ ನಿಮ್ಮದು ಸ್ಯಾರಿ ಎಡ್ಜ್ ಏನು ಬರುತ್ತಲ್ಲ ಆ ಎಂಡ್ವರೆಗೂ ಹಾಕ್ಕೊಂಡು ಲಾಸ್ಟಲ್ಲಿ ಮತ್ತೆ 2 ಚೈನನ್ನು ಹಾಕ್ಕೊಂಡು 1 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಯಾವಾಗಲೂ 2 ಸಿಂಗಲ್ ಕ್ರೋಶೆ ಹಾಕಬೇಕು. ಲಾಕ್ ಆದಮೇಲೆ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಎಳ್ಕೊಂಡು ಥ್ರೆಡ್ಡನ್ನು ಒಂದು ನಾಟ್ ಹಾಕ್ಕೋತೀನಿ. ಇದು ನಾಟ್ ಗಟ್ಟಿಯಾಗಿದ್ದರೆ ದಾರ ಬಿಚ್ಕೊಂಡು ಬರಲ್ಲ. ಈ ಥರ ಬೇಸ್ ಲೈನ್ ಈ ಥರ ರೆಡಿ ಮಾಡ್ಕೋತೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತು ಥ್ರೆಡ್ಗೆ ನಾನು ಗಂಟು ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡ್ಡನ್ನು ಎಳ್ಕೊಂಡು ಬಂದು ಫ್ರಂಟ್ ಸೈಡ್ಗೆ ಈಗ ಇಲ್ಲಿ ನಾನು 4 ಚೈನನ್ನು ಹಾಕೋತೀನಿ. ನೋಡಿ ಫ್ರೆಂಡ್ಸ್, 1 2 3 4 ಚೈನನ್ನು ಹಾಕ್ಕೊಂಡು ಈಗ ನಾನು ಒಂದು ಬೀಡ್ ಪೋಣಿಸ್ಕೊಂಡಿರ್ತೀನಲ್ಲ ಒಂದು ಬೀಡನ್ನು ಮುಂದೆ ತಂದ್ಕೋತೀನಿ. ಮುಂದೆ ತೊಗೊಂಬಂದು
ಈಗ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. ನೀಡಲ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಇಲ್ಲಿ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ, ಲಾಕ್ ಮಾಡ್ಕೋತೀನಿ. ಅದನ್ನು ನೋಡಿ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆ ವಾಪಸ್ಸು ಎಳ್ಕೊಂಡು ಬರ್ತೀನಿ. ನೋಡಿ ಈ ಥರ ಬೀಡ್ ಒಳಗಡೆ ಆ ಥ್ರೆಡ್ಡನ್ನು ಎಳ್ಕೊಂಡು ಬಂದು ಈಗ ನೀಡಲ್ನ ರಿವರ್ಸ್ ಸೈಡಲ್ಲಿ ಹಿಂದಕ್ಕೆ ತಗೊಂಡು ಹೋಗ್ತೀನಿ. ನೋಡಿ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಬೀಡ್ ಹಿಂದೆ ನೀಡಲ್ನ ತಗೊಂಡು ಹೋಗಿ ಈಗ ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಈಗ ಥ್ರೆಡ್ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, 2ನ್ನ ಒಂದು ಮತ್ತು ಇನ್ನೆರಡನ್ನು ಒಂದು ಈ ಥರ ಹಾಕೋತೀನಿ. ಈಗ 2 ಚೈನನ್ನು ಹಾಕೋತೀನಿ. 1 ಚೈನು 2 ಚೈನ್ 2 ಚೈನನ್ನು ಹಾಕ್ಕೊಂಡು ಈಗ ಮತ್ತೆ ಇನ್ನೊಂದು ಬೀಡನ್ನು ನಾನು ಥ್ರೆಡ್ಡಲ್ಲಿರೋ ಬೀಡನ್ನೇ ಮುಂದಕ್ಕೆ ತಂದ್ಕೊಂಡು ಈಗ ಬೀಡ್ ಲಾಕನ್ನು ಮಾಡ್ಕೋತೀನಿ. ಬೀಡ್ ಲಾಕ್ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ಈಗ ನೀಡಲ್ ಮೇಲೆ ದಾರ ತಗೊಂಡು ಆ ಗ್ಯಾಪ್ ಏನಿರುತ್ತೆ ನೋಡಿ ಬೀಡ್ ಆದಮೇಲೆ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಫಸ್ಟು ಒಂದು ನಾನು ಸಿಂಗಲ್ ಕ್ರೋಶೆ ಹಾಕೋತೀನಿ. ಇಲ್ಲಿ 3 ಥ್ರೆಡ್ ಇರುತ್ತೆ ನೋಡಿ ಫ್ರೆಂಡ್ಸ್, ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಆದರೆ ನಾನು ಸಿಂಗಲ್ ಕ್ರೋಶೆ ಆದ್ದರಿಂದ ಒಂದೇ ರಿಂಗ್ ಒಳಗಡೆ ಪಾಸ್ ಮಾಡಿ ಒಂದು ಸರಿ ನಾಟ್ ಹಾಕೋತೀನಿ ಈ ಥರ. ಈಗ ಮತ್ತೆ 3 ರಿಂಗ್ ಬರುತ್ತೆ ನೀಡಲ್ ಮೇಲೆ. ಈಗ 2 ರಿಂಗನ್ನು ಒಂದು ಮತ್ತು ಇನ್ನೆರಡು ರಿಂಗನ್ನು ಒಂದು ಈ ಥರ ಹಾಕೋತೀನಿ. ಈಗ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ಡನ್ನು ಎಳ್ಕೊಂಬಂದು ಫಸ್ಟು ಒಂದು ರಿಂಗಿಗೆ ಮಾತ್ರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಈಗ 2 ರಿಂಗನ್ನು ಒಂದು ಇನ್ನೆರಡು ರಿಂಗನ್ನು ಒಂದು. ಫ್ರೆಂಡ್ಸ್ ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ, ಒಂದು ರಿಂಗಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡು ಮತ್ತು 2 ರಿಂಗನ್ನು 1 ನಾಟ್ ಮತ್ತು ಇನ್ನೆರಡು ರಿಂಗಿಗೆ 1 ನಾಟ್. ಸೊ ಈ ಥರ ನಾನು ಇಲ್ಲಿ 3 ಟೈಮ್ಸ್ ಇದೇ ಥರ ರಿಪೀಟ್ ಮಾಡ್ತಾಯಿದ್ದೀನಿ. 3 ಟೈಮ್ಸ್ ಆದಮೇಲೆ ಇದು ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಬೀಡನ್ನು ಸ್ಕ್ರಾಲ್ ಡೌನ್ ಮಾಡಿಕೊಂಡು ಬೀಡ್ ಒಳಗಡೆ ನೀಡಲ್ನ ಹಾಕಿ ನೀಡಲ್ ಮೇಲೆ ಥ್ರೆಡ್ಡನ್ನು ತಗೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ಡನ್ನು ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಅದೇ ಥ್ರೆಡ್ಡನ್ನು ಬೀಡ್ ಒಳಗಡೆ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು ಈಗ ನೀಡಲ್ನ ಹಿಂದ್ಗಡೆ ತಗೊಂಡು ಹೋಗ್ತೀನಿ, ಬೀಡ್ ಹಿಂದೆ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಹಿಂದೆ ಬೀಡ್ ಹಿಂದೆ ಹೋದ್ಮೇಲೆ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ತೀನಿ, ಮತ್ತು ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ, ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ. ಈಗ ಇದಕ್ಕೆ 2 ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನು ಮುಂದೆ ತಂದ್ಕೊಂಡು ಈಗ ಬೀಡ್ ಲಾಕನ್ನು ಮಾಡ್ಕೋತೀನಿ. ಈಗ ನೀಡ್ಲ ಮೇಲೆ ಒಂದು ಸಾರಿ ದಾರನ ತಗೊಂಡು ಈ ಬೀಡ್ ಪಕ್ಕದಲ್ಲಿ ಏನು ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ರಿಂಗಿಗೆ ಸಿಂಗಲ್ ಕ್ರೋಶೆ ಹಾಕೋತೀನಿ. ಇಲ್ಲಿ 3 ರಿಂಗ್ ಇರುತ್ತೆ ಫ್ರೆಂಡ್ಸ್,
ಒಂದು ರಿಂಗಿಗೆ ಮಾತ್ರ ನಾನು ಸಿಂಗಲ್ ಕ್ರೋಶೆ ಹಾಕೋತೀನಿ. ಈಗ ಮತ್ತೆ ನೀಡ್ಲ್ ಮೇಲೆ 3 ರಿಂಗ್ ಬರುತ್ತೆ. ಈಗ 2 ರಿಂಗಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತೆ 2 ರಿಂಗ್ ಇರುತ್ತೆ. ಈ 2 ರಿಂಗಿಗೆ ಸಿಂಗಲ್ ಕ್ರೋಶೆ ಹಾಕೋತೀನಿ. ಈ ಥರ ನಾನಿಲ್ಲಿ 3 ಸರಿ ಹಾಕೋತೀನಿ. ಮತ್ತೆ ನೀಡ್ಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 1 ರಿಂಗಿಗೆ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೆಕ್ಸ್ಟು 2 ರಿಂಗಿಗೆ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಮತ್ತು ಇನ್ನೆರಡು ರಿಂಗಿಗೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಇದು 3rd ಟೈಮು. ನೀಡ್ಲ್ ಮೇಲೆ ದಾರ ತಗೊಂಡು ಗ್ಯಾಪನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 1 ರಿಂಗಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು 2 ರಿಂಗಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ 2 ರಿಂಗಿಗೆ ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಈಗ ಇದು ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಮತ್ತೆ ಒಂದು ಬೀಡನ್ನು ತೊಗೊಂಬಂದು ಬೀಡ್ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಕ್ಲಾತ್ಗೆ ಹೋಗಿ ಸಿಂಗಲ್ ಕ್ರೋಶೆ ಹಾಕಿ ಸೇಮ್ ಪ್ರೋಸೆಸ್ಸು. ಇದಕ್ಕೆ ಎಲ್ಲೂ ಕುಚ್ಚು ಕಟ್ಟೋದಕ್ಕೆ ಪ್ರಾವಿಷನ್ ಇರಲ್ಲ ಫ್ರೆಂಡ್ಸ್. ಇದು ಒಂದು ಬೇಸ್ ಡಿಸೈನು. ಈ ಥರ ಡಿಸೈನು ನೀವು ದುಪ್ಪಟ್ಟಗಳಿಗೆ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಏನು ಬರುತ್ತಲ್ವ, ಆ ಫ್ಯಾನ್ಸಿ ಸ್ಯಾರೀಸು, ವರ್ಕ್ ಸ್ಯಾರೀಸು, ಇದಕ್ಕೆಲ್ಲ ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಲಾಸ್ಟ್ವರೆಗೂ ಹಾಕಿದ್ದೀನಿ. ಲಾಸ್ಟಲ್ಲಿ ನಾನು ಮತ್ತೆ 3 ಸರಿ ತ್ರಿಬಲ್ ಕ್ರೋಶೆಯನ್ನು ಹಾಕೋತೀನಲ್ಲ, ಅದೇ ಥರ ಇದೆ. ಲಾಸ್ಟ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈ ಥರ ಲಾಸ್ಟ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಎಂಡ್ ಮಾಡೋದು ತೋರಿಸ್ತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಬೇಸ್ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅಲ್ಲಿ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನನ್ನು ಹಾಕಿ ದಾರನ ಕಟ್ ಮಾಡಿ ದಾರನ ಫ್ರಂಟ್ ಸೈಡಿಗೆ ಎಳ್ಕೊಂಡು ಒಂದು ನಾಟ್ ಹಾಕ್ಕೊಡ್ತೀನಿ. ಆಮೇಲೆ ಇದನ್ನು ಈ ಥ್ರೆಡ್ಗೆ ಸ್ವಲ್ಪ ಗಮ್ ಹಾಕಿ ಹಿಂದೆ ಪೇಸ್ಟ್ ಮಾಡಿಬಿಟ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.